ಈ ಕಮೆಂಟ್ ನೋಡಿ ಎಷ್ಟು ಬೇಜಾರಾಯ್ತು ಅಂದ್ರೆ ಇದು ನಾನು ಒಬ್ಬನೇ ಅಲ್ಲ ಆಯ್ತಾ, ನನ್ನಂತ ಲಕ್ಷಾಂತರ ಆಸ್ಪಿರೆಂಟ್ಸ್ ಇದನ್ನ ಫೇಸ್ ಮಾಡಿದ್ದಾರೆ. ಸೊ ಜಸ್ಟ್ ನೋಡಿ, ಈ ಸದ್ಯಕ್ಕೇನೋ ಕೆಪಾಸಿಟಿ ಇತ್ತು, ದೇ ಹ್ಯಾವ್ ಬಿಲ್ಡ್ ದೇರ್ ಓನ್ ಜಾಬ್ ಆಯ್ತಾ, ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ಇಸ್ ಹಾರ್ಡ್ ವರ್ಕ್. ಬಟ್ ಇನ್ ಕೇಸ್ ಯಾರಿಗಾದ್ರೂ ಪೊಟೆನ್ಷಿಯಲ್ ಇಲ್ಲ ಅಂದ್ರೆ ಅವ್ರಿಗೆ ಇದ್ದಿದ್ದೇ ಒಂದು ಏನ್ ಹೇಳಿ, ಜಾಬ್ ಕ್ರ್ಯಾಕ್ ಮಾಡೋದು ಅಬಿಲಿಟಿ. ಬಿಸ್ನೆಸ್ ಸೆಟಪ್ ಮಾಡೋ ಫಿನಾನ್ಷಿಯಲ್ ಅಬಿಲಿಟಿ ಇಲ್ಲ ಅಂದವ್ರು ಏನ್ ಮಾಡ್ಬೇಕು? ಈ ರಿಸರ್ವೇಶನ್ ಬೇಕಾ ನಮಗೆ? ಕ್ಯಾಸ್ಟ್ ಬೇಸಿಸ್ ರಿಸರ್ವೇಶನ್ ಬೇಕಾ? ಸೊ ನೀವೇ ಯೋಚನೆ ಮಾಡಿ, ಈ ರಿಸರ್ವೇಶನ್ ತೆಗೆದ್ರೆ ಎಷ್ಟು ಮಟ್ಟಿಗೆ ಸುಧಾರಣೆ ಆಗತ್ತೆ ನಮ್ಮ ಗೌರ್ಮೆಂಟ್ ರಿಕ್ರೂಟ್ಮೆಂಟ್, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು. ಯಾಕಂದ್ರೆ ನನಗೂ ಕೈಕಾಲಿದೆ, ನನಗೂ ಅಷ್ಟೇ ಟೈಮ್ ಇದೆ, ನನಗೂ ಅಷ್ಟೇ ಫೆಸಿಲಿಟಿ ಇದೆ, ಪ್ರಿವಿಲೇಜ್ ಇದೆ ಆಯ್ತಾ. ಅವ್ರು ಯಾರು ರಿಸರ್ವೇಶನ್ ಇರ್ತಾರಲ್ಲ ಅವ್ರಿಗೂ ಇರುತ್ತೆ. ಅಗೈನ್, ನೋ ಹೇಟ್ ಟು ಎನಿ ರಿಸರ್ವೇಶನ್ ಕ್ಯಾಟಗರಿ ಹಿಯರ್. ಆಲ್ ಐ ಆಮ್ ಟೆಲಿಂಗ್ ಈಸ್ ರಿಸರ್ವೇಶನ್ ಬೇಡ. ಸಿ ಫಿಸಿಕಲಿ ಡಿಸೇಬಲ್ಡ್ ಇದಾರಾ, ಅವರಿಗೆ ಬೇಸ್ಡ್ ಆನ್ ದ ಪರ್ಸೆಂಟ್ ಆಫ್ ಫಿಸಿಕಲ್ ಡಿಸೇಬಿಲಿಟಿ ಅವರಿಗೆ ಕನ್ಸಿಡರ್ ಮಾಡಿ, ಫೈನ್. ಅದು ಬಿಟ್ಟು ನಾರ್ಮಲ್ ಕೈಕಾಲು ಚೆನ್ನಾಗಿದ್ದವರಿಗೆ, ಎಲ್ಲದೂ ಏನೋ ಫೆಸಿಲಿಟಿ ಇದ್ದವರಿಗೆ ಅಂದ್ರೆ ಪ್ರಿವಿಲೇಜ್, ಎಲ್ಲ ಫೆಸಿಲಿಟಿ ಅಂದ್ರೆ ಊಟ, ಬಟ್ಟೆ, ಇರೋಕೆ ಒಂದು ಏನಂತಲ್ಲ ಗೂಡು ಆಯ್ತಾ, ಮನೆನೇ ಇರ್ಬೋದು, ಬಾಡಿಗೆನ ಸ್ವಂತ ಮನೆ ಇರ್ಬೋದು, ಅವ್ರು ಇದ್ದವರಿಗೆ ನೀವು ರಿಸರ್ವೇಶನ್ ಕೊಟ್ರೆ, 85 ಅಲ್ಲಿ 65 ಅಲ್ಲಿ. ಅವತ್ತು ನಾನು ವಿಡಿಯೋದಲ್ಲಿ ಹಾಕಿದ್ದು 2 ಸ್ಕ್ರೀನ್ಶಾಟ್. ಐ ಹ್ಯಾವ್ ಸೋ ಮೆನಿ ಸ್ಕ್ರೀನ್ಶಾಟ್ಸ್ ಆಯ್ತಾ. ನೋಡಿದ್ರೆ ನಂಗೆ ಬೇಜಾರಾಗತ್ತೆ, ಎಷ್ಟು ದುಡ್ಡು ಕೊಟ್ಟು ಬರ್ದಿದ್ದೀನಿ ಬ್ರೋ, ಒಂದೊಂದು ಎಕ್ಸಾಮಿಗೆ 500 ರೂಪೀಸ್, 300 ರೂಪೀಸ್. ಸೊ ಈ ತರ ವರ್ಷ ಪೂರ್ತಿ ಎಕ್ಸಾಮ್ಸೇ ಬರ್ದಿದ್ದೀವಿ. ಈ ತರ ಸ್ಕೋರ್ ಮಾಡಿನೂ ನಮ್ದು ಗೌರ್ಮೆಂಟ್ ಎಕ್ಸಾಮ್ ಆಗಿಲ್ಲ. ಬಿಕಾಸ್ ಅವ್ನು ಯಾರೋ ಕಮ್ಮಿ ತಕೊಂಡಿರ್ತಾನೆ, 35-65 ತಕೊಂಡಿರ್ತಾನೆ, ಅವನಿಗೆ ಜಾಬ್ ಸಿಗುತ್ತೆ. 85-90-98 ಸಿಗ್ದವನಿಗೆ ಜಾಬ್ ಸಿಗಲ್ಲ ಅಂದ್ರೆ ಎಷ್ಟು ಬೇಜಾರಾಗತ್ತೆ, ನೀವೇ ಯೋಚನೆ ಮಾಡಿ. ರಿಸರ್ವೇಶನ್ ಇಂದ ಅರ್ಧ ಹಾಳಾಗೋಗಿದೆ. ಒಂದು ಈ ರಿಸರ್ವೇಶನ್ ಇಂದ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹೈಲಿ ಡಿಪ್ರೆಸ್ಡ್, ಹೈಲಿ ಡಿಸಪಾಯಿಂಟೆಡ್ ಅಂಡ್ ಸುಮಾರು ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಹಂಬಲ್ಲಿ ರಿಕ್ವೆಸ್ಟ್ ಗೌರ್ಮೆಂಟ್ಗೆ, ಈ ರಿಸರ್ವೇಶನ್ ತೆಗಿರಪ್ಪ, ರಿಸರ್ವೇಶನ್ ಅನ್ನು ತೆಗೆದ್ಬಿಡಿ. ಅವಾಗ ನಿಮಗೆ ಫೇರ್ ಏನಂತೆಲ್ಲ ಟ್ಯಾಲೆಂಟ್ ಸಿಗತ್ತೆ, ಫೇರ್ ಕ್ಯಾಂಡಿಡೇಟ್ ಸಿಗ್ತಾರೆ.